ನಾನು ಬಿಜೆಪಿಯವರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆರ್ ಅಶೋಕ್ ಅಣ್ಣನ, ಸಿ ಟಿ ರವಿ ಅಣ್ಣನ, ಯತ್ನಾಳ್ ಅವ್ರನ್ನ ಮತ್ತೆ ನಮ್ಮ ವಿಜೇಂದ್ರ ಅಣ್ಣನ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಡಿಸ್ಕಷನ್ಗೆ ಆಹ್ವಾನ ಮಾಡ್ತಿದ್ದೀನಿ. ಬನ್ನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ, ಅರ್ಚಕರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ಬಡ ಬ್ರಾಹ್ಮಣರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ. ತಮ್ಮ ಜೀವನವೆಲ್ಲ ದೇವಾಲಯದ ಗರ್ಭಗುಡಿಯಲ್ಲೇ ದೇವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಬಗ್ಗೆ ಮಾತಾಡೋಣ, ಅವ್ರ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ, ಅವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡೋಣ. ದೇವಾಲಯಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಲಕ್ಷಾಂತರ ಜನ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ ಮಾತಾಡೋಣ, ಮಠಗಳ ಬಗ್ಗೆ ಮಾತಾಡೋಣ, ಮಠದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ನಾನು ಶ್ರೀ ಕ್ಷೇತ್ರ ಸಿದ್ಧಗಂಗೆ ಮಠದಲ್ಲಿ ಓದೋನು 5 ವರ್ಷ. ಬನ್ನಿ ಕರ್ನಾಟಕದ ಮಠಗಳನ್ನ ಅಭಿವೃದ್ಧಿ ಮಾಡೋಣ. ಅಶೋಕಣ್ಣ ಬನ್ನಿ, ದೇವಾಲಯಗಳನ್ನ ಅಭಿವೃದ್ಧಿ ಮಾಡೋಣ. ಬನ್ನಿ ಬನ್ನಿ ಯುನೆಸ್ಕೋನ ನಂದಿ ಟೆಂಪಲ್ನ, ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಬನ್ನಿ ನಿಮ್ಮ ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ. ಇಂಥದ್ರ ಬಗ್ಗೆ ಡಿಬೇಟ್ ಮಾಡೋದು ಬಿಟ್ಟು ಮದ್ದೂರ್ಗೆ ಹೋಗ್ತಾ ಇದ್ದಾರೆ. ಪಾಪ ಆರ್ ಅಶೋಕ್ ಅಣ್ಣನ 4 ಜನನೇ ಅಲ್ಲಿ ಪಾಪ ಎತ್ಕೊಂಡು ಕುಣಿಸಕ್ಕೆ ಪ್ರಯತ್ನ ಪಡ್ತಿದ್ರೆ ಆಗ್ತಾ ಇಲ್ಲ. ಇನ್ನು ಬಿಜೆಪಿ ಅವ್ರು ಹೆಂಗ್ ಹೊತ್ಕೊಂತಾರೆ? ವಿಜೇಂದ್ರನ್ನ ಅಲ್ಲಿ ಕಾಣಿಸಿ ಬಂದ್ಬಿಡ್ತಾ ಇದ್ದಾರೆ. ನನಗೇನೋ ಈ ಬಿಜೆಪಿ ಅವ್ರಿಗೆಲ್ಲ ಅಭದ್ರತೆ ಆಗಿದೆ. ಏನಾದರೂ ಮಾತಾಡಿದ್ರೆ ಅಲ್ಲಿಂದ ನಾವು 2.5 ವರ್ಷ ಆದ್ಮೇಲೆ ಬಂದ್ಬಿಡ್ತೀವಿ, ತೋರಿಸ್ಬಿಡ್ತೀವಿ. ನನಗೆ ಬಹಳ ನಗು ಬರೋದೇ ಅದು. ಈ ವಯಸ್ಸಲ್ಲಿ ಅವ್ರು ಏನು ತೋರಿಸ್ತಾರೆ? ಅದ್ರ ಅವಶ್ಯಕತೆ ಯಾರಿಗಿದೆ ಅಂತ. ಎನಿಹಾವ್ ದಯವಿಟ್ಟು ಬಿಜೆಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಆಹ್ವಾನಿಸ್ತಾ ಇರೋದು, ನನ್ನ ರಾಜ್ಯದಲ್ಲಿರುವ 66,000 ಹಿಂದೂ ದೇವಾಲಯಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಕರಿತಾ ಇದ್ದೀನಿ. ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ರೆ ಚರ್ಚೆಗೆ ಬನ್ನಿ, ಕರ್ನಾಟಕ ನೋಡ್ಲಿ. 50,000 ಅರ್ಚಕರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ ಬನ್ನಿ, ನಿಮಗೆ ಕಾಳಜಿ ಇದ್ರೆ. 33,000 ಮುಜರಾಯಿ ಟೆಂಪಲ್ಸ್ ಬಗ್ಗೆ ಮಾತಾಡ ಬನ್ನಿ. ನೀವು ಡಿಬೇಟ್ಗೆ ಬನ್ನಿ ಸರ್, ಬನ್ನಿ. ಹಿಂದೂ ಟೆಂಪಲ್ಸ್ ಬಗ್ಗೆ, ಅರ್ಚಕರ ಮಕ್ಕಳ ಭವಿಷ್ಯದ ಬಗ್ಗೆ ಡಿಬೇಟ್ ಮಾಡೋಣ. ನಾನು ಅವ್ರಿಗೋಸ್ಕರ ಗೌರ್ಮೆಂಟ್ ಇಂದ ಹೊಸ ಫಂಡ್ ತಗೊಂಡ್ಬರ್ತೀನಿ. ಅಶೋಕಣ್ಣ, ವಿಜೇಂದ್ರಣ್ಣ, ಸಿ ಟಿ ರವಿ ಅಣ್ಣ ಡಿಬೇಟ್ಗೆ ಬಂದ್ರೆ ನಾನು ದೇವಾಲಯಗಳ ಅಭಿವೃದ್ಧಿಗೆ ನನ್ನ ಸರ್ಕಾರದಿಂದ ಸ್ಪೆಷಲ್ ಫಂಡ್ ತರಿಸ್ತೀನಿ. ಈಗಾಗಲೇ ನಾವು ಬೇಜಾನ್ ಕೊಟ್ಟಿದ್ದೀವಿ. ನಾನು ಆಹ್ವಾನ ಮಾಡ್ತಿದ್ದೀನಿ ಆರ್ ಅಶೋಕ್ ಅವ್ರಿಗೆ, ಸಿ ಟಿ ರವಿ ಅವ್ರಿಗೆ. ಸಿ ಟಿ ರವಿ ಅವರು ಏನೇನೋ ಮಾತಾಡ್ತಾರೆ. ಔಟ್ಡೇಟೆಡ್ ಪೀಸ್ ಯಾಕೆ ಅಂತ, ಔಟ್ಡೇಟೆಡ್ ಪೀಸ್ ಯಾಕೆ ಅಂತ ಆತ ಬರಲ್ಲ. ಅವ್ರು ಡಿಬೇಟಿಗೆ ಬರ್ತಾರೆ ಅಂದ್ರೆ ನಮ್ಮ ಬ್ಲಾಕ್ ಅಧ್ಯಕ್ಷರ ಕಳಿಸ್ಕೊಡ್ತೀನಿ, ಮಾತಾಡ್ಲಿ ಅವ್ರ ಜೊತೆ. ಅವ್ರ ಜೊತೆ ಮಾತಾಡ್ಲಿ. ಅವ್ರಿಗೂ ಇನ್ನೇನು ಗೊತ್ತಿಲ್ಲ, ಬರೀ ಮುಸ್ಲಿಮ್ಸ್ನ ಬೈಯೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಸರ್, ನನ್ನ ಧರ್ಮನ ಯಾವನಾದ್ರೂ ಬೈದ್ರೆ ನನಗೆ ಕೋಪ ಬರುತ್ತೆ, ಅವ್ರ ಧರ್ಮನ ನಾವು ಬೈದ್ರೆ ಅವ್ರಿಗೆ ಕೋಪ ಬರಲ್ವಾ? ಯಾರೋ 4 ಜನ ಕಲ್ಲು ಹಾಕಿದ್ರೆ ಒದ್ದೊಳಕ್ ಅವ್ರನ್ನ. ಯಾಕೆ ನೀವು ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತಿದ್ದೀರಾ? ಈ ದೇಶಕ್ಕೆ ಮಿಸೈಲ್ ಕೊಟ್ಟಂತ ಅಬ್ದುಲ್ ಕಲಾಂ ಯಾವ ಧರ್ಮದವರು? ಇಸ್ಲಾಂ ಧರ್ಮದಿಂದ ಬಂದವರೇ ತಾನೆ. ಯಾಕೆ ಎಂಟೈರ್ ಧರ್ಮನ ಟಾರ್ಗೆಟ್ ಮಾಡ್ತೀರಾ? ಇವತ್ತು ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕಟ್ಟಂತದವರು ಪಾರ್ಸಿಗಳಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನೋದು ನನ್ನ ವಾದ. ಒಳ್ಳೇದಾಗ್ಲಿ.